ಈಗ ಹಾಕೊಂಡಿರೋದು ಬೆಳಿಗ್ಗೆ ಇರ್ಲಿಲ್ಲ. ತಹಶೀಲ್ದಾರ್ ಸಾಹೇಬ್ ನೋಡವ್ರೆ ಈಗ ಹೊಸದಾಗಿ ಬರ್ದಿ ಇರ್ಲಿ, ಅದು ಇರ್ಲಿ ಆಯ್ತಾ. ಇದಕ್ಕೆ ಆ ಒಬ್ಬರು ಇಂಜಿನಿಯರು ಎಷ್ಟು ಬ್ಯಾನರು ಎಷ್ಟು ಅಳತಿದ್ರು ಅದಕ್ಕೆ ಎಷ್ಟು ಹಣ ಆಗುತ್ತೆ ಅನ್ನೋದು ಅವ್ರದ್ದು ಈ ಕೇಸ್ ವರ್ಕರ್ದಾಗ್ಬೋದು, ಕಂದಾಯ ಅಧಿಕಾರಿದಾಗ್ಬೋದು. ಅದ್ರಲ್ಲಿ ಏನಾದ್ರು ಇದು ನೋಟ್ ಶೀಟ್ ಅಲ್ಲಿ ಐತಾ ನೋಡಿ ಸ್ವಾಮಿ. ಎರಡನೇದು, ಇನ್ನೊಂದು 12ನೇ ತಾರೀಕು ಅರ್ಜಿ ಕೊಟ್ಟಿದ್ದಾರೆ, 13ನೇ ತಾರೀಕಿಂದ ಅವ್ರಿಗೆ ಪರ್ಮಿಷನ್ ಕೊಟ್ಟಿದ್ದಾರೆ. ಈ 13ನೇ ತಾರೀಕು ಪರ್ಮಿಷನ್ ಕೊಡಬೇಕಾದ್ರೆ ಇದಕ್ಕೆ ಹಣನೇ ಕಟ್ಟಿಲ್ಲ, ಇವರು ಅನುಮತಿ ಪತ್ರ ಕೊಡ್ತಾರೆ. ನಾವು ಅವತ್ತು ನಮ್ಮ ಡಿವೈಎಸ್ಪಿ ಅವರು, ನಮ್ಮ ಇನ್ಸ್ಪೆಕ್ಟರ್ ಅವರು ನೋಡಪ್ಪ ಅವರು ಡಿಕ್ಲೇರ್ ಮಾಡಿದ್ದಾರೆ ಅನುಮತಿ ಪತ್ರ ಕೊಟ್ಟಿದ್ದೀನಿ ಅನ್ನೋ ಹೊತ್ತಿಗೆ ಅಂತ ಅಂದಾಗ, ನೀವು ಬೇಕಾದ್ರೆ ಚಾಲೆಂಜ್ ಮಾಡಿ ಈ ಅನುಮತಿ ಪತ್ರದ ಮೇಲೆ ಅಂತ ಹೇಳ್ಕೊಂಡು ನಮ್ಗೆ ಹಂಗ ಅನ್ನೋ ಹೊತ್ತಿಗೆ ನಾವು ಬಿಟ್ಟು ಹೇಳ್ಬಿಟ್ಟು ನಮ್ಮ ಅವ್ರನ್ನ ಸಮಾಧಾನ ಮಾಡಿ ಕರ್ಕೊಂಡು ಬಂದಿದ್ದೇವೆ. ಇದು ಒಂದೇ ವಿಚಾರ ಅಲ್ಲ, ಇದು ನೋಡ್ಲಿ, ಇದು ಒಂದು ಔಟ್ವರ್ಡು ಇನ್ವರ್ಡು ಏನೂ ಆಗಿಲ್ಲ ನೋಡಿ ಸರ್. ಇದಕ್ಕೋಸ್ಕರ ಸಂಬಂಧ ಇಲ್ಲ, ಡೇಟ್ ನೋಡಿ ನೀವೇ ತೀರ್ಮಾನ ತಗೊಳ್ಳಿ ಸರ್. ಸರಿ, ಅದು 5,000 ಅದ್ರದ್ದು ಕಟ್ಟಿದ್ದಾರೆ, ಇದನ್ನ ತಂದು ಇದಕ್ಕೆ ಜಾಯಿಂಟ್ ಮಾಡ್ತಾರೆ. ಅದು ಇರ್ಲಿ, ಅದು ನಿಮ್ಗೆ ಗೊತ್ತಾಗುತ್ತೆ. ಕಡಿ ಈಗ ಸರ್, ಹೋಟ್ಲು ಹೋದ್ಮೇಲೆ ಊಟ ಮಾಡಿ ಬಿಲ್ ಕೊಟ್ಟು ಬರೋಕೆ ಇದು ಹೋಟ್ಲಲ್ಲ. ತಡ್ರಿ, ನಾವು ಒಂದು ಟ್ರೇಡ್ ಲೈಸೆನ್ಸ್ಗಾಗ್ಲಿ, ಒಂದು ಮನೆ ಬಿಲ್ಡಿಂಗ್ ಲೈಸೆನ್ಸ್ಗಾಗ್ಲಿ ನಾವು ತೆರಿಗೆ ಕಟ್ಟಾದ್ಮೇಲೆ ಇವರು ಲೈಸೆನ್ಸ್ ಕೊಡೋದು. ಈ ಅನುಮತಿ ಪತ್ರಕ್ಕೆ ಸರ್ಕಾರಕ್ಕೆ ವಂಚನೆ ಮಾಡೋರು 15-20 ಸಾವಿರ ರೂಪಾಯಿ ದುಡ್ಡು ಬರೋದು, ಅದನ್ನ ವಂಚನೆ ಮಾಡಿದ್ದಾರೆ. ಮತ್ತೆ ಇಲ್ಲಿಗಲ್ ಇವರೇ ಒಬ್ರನ್ನ ಇದಕ್ಕೆ ಏನೂ ಪುರಾವೆ ಇಲ್ಲದೆ ಇದನ್ನ ಟೈಪ್ ಮಾಡ್ಕೊಂಡು ಬಂದಿದ್ದಾರೆ. ಇದು ಅಪರಾಧ ಮಾಡಿದಾರೋ ಇರುವ ಅಷ್ಟೇ ಹೇಳಿ ಸರ್. ಅಷ್ಟೇ ನಮಗ್ ಬೇಕಾಗಿರೋದು, ಇದು ಅಪರಾಧ ಆಗಿದೆಯೋ ಇಲ್ವಾ ಇನ್ನೇನ್ ಮಾಡಿರಲ್ಲ. ಇದಾದ್ಮೇಲೆ ಇದಾದ್ಮೇಲೆ ಸರ್ ಸರ್ಕಾರಿ ಆಸ್ತಿಗೆ 24 ಸೈಟ್ಗೆ ಕಂದಾಯ ಕಟ್ಟಿಸಿದ್ದಾರೆ. ಪಾಪ ಇವತ್ತು ಜಯ ಕರ್ನಾಟಕ ಸಂಘದವರು ಹೋರಾಟ ಮಾಡದೆ ಹೋಗಿದ್ರೆ ಇವತ್ತು ಆ ಸಂಘ 24 ಸರ್ಕಾರಿ ಆಸ್ತಿನೇ ಇವತ್ತು ಖಾತೆಗೆ ಮಾಡಿ ಕೂರಿಸ್ಕೊಡ್ತಿದ್ರು. ಇಂಥ ಅಧಿಕಾರಿ ನಮಗ್ ಬೇಕಾ? ಬನ್ನಿ ಅಶೋಕ್ ಅವರೇ, ಬೇಕಾ ಹೇಳಿ ಸರ್. ಇರ್ಲಿ, ಅದು ಆಮೇಲೆ ಮಾತಾಡ್ತೀನಿ ಸರ್. ಅದಕ್ಕೆ ಬೇರೆ ಇನ್ನೊಂದು ಕೊಡ್ತೀನಿ. ಇದು ನಿಮ್ಮ ಭಾಷೆನಲ್ಲಿ, ಯಾಕೆಂದ್ರೆ ಪಾಪ ನಮ್ಮ ಸ್ನೇಹಿತರುಗಳು ಪರ್ಮಿಷನ್ ಕೊಟ್ಟವ್ರೆ ಅನ್ನೋ ತರ ಹೇಳ್ತಿದ್ರು. ಇದು ಸಕ್ರಮನ ನೀವು ಸಾಬೀತು ಮಾಡ್ಕೊಡಿ ಸರ್. ಸರ್ ಈ ಕಡೆ ನಿಂಗೆ ಕೊಡಗೆ ಈ ಸಭೆಗೆ ನೀವು ಬರಂಗಿಲ್ಲ, ಆಚೆ ಹೋಗಿ, ನಾವು ಸಾಹೇಬ್ರ ಹತ್ರ ಮಾತಾಡ್ತೀವಿ. ನೀವು ಅಪರಾಧಿ ಸ್ಥಾನದಲ್ಲಿದ್ದೀರಿ, ನಿಂತ್ಕೊಳ್ಳಿ ಆಚೆಗೆ. ನೀವು ನಿಂತ್ಕೊಳ್ರಿ ಆಚೆಗೆ, ಆಚೆ ನಿಂತ್ಕೊಳ್ರಿ. ನೀವು ಇವತ್ತೆಲ್ಲ ಈ ಕಾರಣಕ್ಕೆ ನೀವೇ ಕಾರಣ. ಎಷ್ಟು ತಲೆ ಹೋಯ್ತಿದ್ವಾ? ನಾವು ಸಮಾಧಾನವಾಗಿ ಹೋಗಿದ್ದೆ ಅವತ್ತು. ನಮ್ಗೆ ನಮ್ಮ ಸ್ನೇಹಿತರುಗಳಿಗೆಲ್ಲ ಅವತ್ತು ನಾವು ಸಮಸ್ಯೆ ಮಾಡ್ಕೋಬೇಡಿ, ಸಮಾಧಾನ ಮುಖ್ಯ ಅಂತ ಕರ್ಕೊಂಡ್ಬಂದು ಅಭಿಯಾನ ಕೆಲಸಕ್ಕೆ ಇವತ್ತು ಸಾಯ್ಬೇಕಾಗೋದು. ನಿಂತ್ಕೊಳ್ರಿ ಆಚೆಗೆ, ನಾವು ಸಾಹೇಬ್ರ ಹತ್ರ ಮಾತಾಡ್ತೀವಿ. ನಮ್ಮ ಅಧ್ಯಕ್ಷರು ನಿಂತ್ಕೊಳ್ರಿ ಆಚೆ. ನೀವು ಆಚೆ ನಿಂತ್ಕೊಳ್ಳಿ, ಫೈಲ್ ಕೊಡಿ, ಫೈಲ್ ಕೊಡ್ರಿ. ನೀವು ಫೈಲ್ ಕೊಡ್ರಿ, ಅವ್ರಿಗೆ ಫೈಲ್ ಕೊಡ್ರಿ. ಹೇಳಿ ಫಸ್ಟ್ ಫೈಲ್ ಕೊಡ್ರಿ. ಬಿಡಿ ಸರ್, ಕೊಟ್ಟು ಹೋಗಿ ಸರ್. ನೀವು ಬಳ್ಳಾರಿ ಮಾಡಕ್ ಎರಡನೇ ಬಳ್ಳಾರಿ ಕಡಿಯಪ್ಪ ಇಲ್ಲಿ ಸುಮ್ಮನೆ ಇಲ್ಲಿ ಸಾಹೇಬ್ರೆ. ನಿಮ್ಮ ಇವ್ರು ಕಳಿಸ್ರಿ ಇಲ್ಲಿ, ಇವರು ಯಾರೋ ಮ್ಯಾನೇಜರ್ ಕಳಿಸ್ರಿ ಇಲ್ಲಿ, ಇಲ್ಲಿ. ಇದ್ರ ಬಗ್ಗೆ ಅವರೇ ಸಂಕ್ಷಿಪ್ತ ವರದಿ ಕೊಡ್ಲಿ. ಈಗ ಕೇಳಿಸ್ಕೊಳ್ಳಿ, ಏನ್ ತಪ್ಪಾಗಿದೆ ಕ್ರಮಕ್ಕೆ ಖಂಡಿತ ಶಿಫಾರಸು ಮಾಡೋಣ. ಈಗ ಅವ್ರು ಏನಾಗಿದೆ ಹೇಳಿ, ಕೇಳಿ. ಅವ್ರದ್ದೊಂದು ನಿಮಿಷ ಕೇಳಿಸ್ಕೊತೀವಿ. ಅವ್ರು ಏನು ಹೇಳಂಗಿಲ್ಲ ಸರ್. ಇದ್ರು ಅವ್ರು ನಿಮ್ಗೆ ಫೈಲ್ ಕೊಟ್ಟಿದ್ದಾರೆ ಸರ್, ನೋಡಿ ಸರ್. ಅದು ನೀವೇ ಓದ್ಬಿಡಿ ಸರ್, ಆಮೇಲೆ ನಾನು ಹೇಳ್ತೀನಿ ಸಂಕ್ಷಿಪ್ತ. ಇಲ್ಲ, ಏನೂ ಆಗಿಲ್ಲ. ಅದು ಏನಾರಾಗಿರ್ಲಿ ಬಿಡಿ, ಇದಾ ಓದ್ಬಿಡಿ ಸರ್. ಯುಗಾದಿ ಮತ್ತೆ ರಂಜಾನ್ ಹಬ್ಬದ ಶುಭಾಶಯ ಕೋರಲು ಫ್ಲೆಕ್ಸ್ ಅನುಮತಿ ಕೋರಿ ಕುಮಾರಸ್ವಾಮಿ ಶಾಸಕರ ಆಫೀಸ್ ಅವರು ಮನವಿ ಕೊಟ್ಟಿದ್ದಾರೆ. ಅದ್ರ ಪ್ರಕಾರ